ಇನ್ನು ಕಲಬುರಗಿಯಲ್ಲಿ ವರುಣನ ರೌದ್ರಾವತಾರ ಮುಂದುವರೆದಿದೆ. ಧಾರಾಕಾರ ಮಳೆಗೆ ಕಬ್ಬು ನೆಲ ಕಚ್ಚಿ ಹೋಗಿದೆ. ಅನ್ನದಾತ ಕಂಗಾಲಾಗಿ ಹೋಗಿದ್ದಾನೆ. ಚಿಂಚೋಳಿ ತಾಲೂಕಿನ ಶಾದಿಪುರ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. 15 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂತ ಕಬ್ಬು ಬೆಳೆ ಸಂಪೂರ್ಣವಾಗಿ ಸರ್ವನಾಶ ಆಗಿ ಹೋಗಿದೆ. ರೈತರ ಜಮೀನುಗಳಿಗೆ ಶಾಸಕ ಅವಿನಾಶ್ ಜಾಧವ್ ಅವರು ಭೇಟಿ ಕೊಟ್ಟಿದ್ದಾರೆ. ಭಾರಿ ಮಳೆಗೆ ಹಾನಿಯಾದಂಥ ಬೆಳೆಗಳ ಕುರಿತಂತೆ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ ಶಾಸಕ ಅವಿನಾಶ್ ಜಾಧವ್. ಈ ರೀತಿಯಾಗಿ ತುರ್ತಾಗಿ ಶಾಸಕರು, ಸಂಬಂಧಪಟ್ಟಂತ ಅಧಿಕಾರಿಗಳು ಆ ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟು ರೈತರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದಾಗ ರೈತರು ಕೂಡ ಆತ್ಮಹತ್ಯೆ ಅಂತ ನಿರ್ಧಾರಗಳನ್ನ ಮಾಡೋದಿಲ್ಲ. ಇವತ್ತು ಅವಿನಾಶ್ ಜಾಧವ್ ಅವರು ಬೆಳೆ ಹಾನಿ ಪ್ರದೇಶಗಳಿಗೆ ಹೋಗಿ ಭೇಟಿ ಕೊಟ್ಟು ಬೆಳೆ ಹಾನಿಗೆ ಒಳಗಾದಂಥ ಜಮೀನುಗಳಿಗೆ ಸಂಬಂಧಪಟ್ಟಂತ ರೈತರೇನಿರ್ತಾರಲ್ಲ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಧೈರ್ಯ ತುಂಬಿದ್ದಾರೆ. ಇದಾಗಬೇಕಾಗಿತ್ತು. ನಿಜಕ್ಕೂ ಕಲಬುರಗಿ ಮತ್ತು ಬೀದರ್, ರಾಯಚೂರು, ಯಾದಗಿರಿ ಈ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಮಳೆ ಬರ್ತಾ ಇದೆ ಅಂತ ಅಂದ್ರೆ ಜನ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ಊರೊಳಗಡೆನೆ ನೀರು ನುಗ್ತಾ ಇದೆ. ಊರೇ ಖಾಲಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬೆಳೆದ ಬೆಳೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿ ಹೋಗಿದೆ. ಈ ದೃಶ್ಯ ನೋಡಿ, ಬೆಳೆದ ಬೆಳೆ ಎಲ್ಲವೂ ಕೂಡ ನೆಲ ಕಚ್ಚಿ ಹೋಗಿದೆ. ಕಬ್ಬಿನ ಬೆಳೆ ಅದು. ಅನ್ನದಾತ ಕಂಗಾಲಾಗಿ ಹೋಗಿದ್ದಾನೆ. ಚಿಂಚೋಳಿ ತಾಲೂಕಿನ ಶಾದಿಪುರ ಗ್ರಾಮದಲ್ಲಿ ಆಗಿರುವಂತ ಘಟನೆ ಇದು. 15 ಎಕರೆ, ಒಂದಲ್ಲ ಎರಡಲ್ಲ, 15 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂತ ಕಬ್ಬು ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಹೋಗಿದೆ. ಲಕ್ಷಾಂತರ ರೂಪಾಯಿ ನಾಶ ಅಂತ ಅರ್ಥ, ನಷ್ಟ ಅಂತ ಅರ್ಥ.